ಶಾಲೆಗಳ ಬಗ್ಗೆ, ಶಾಲೆಗಳ ದುಸ್ಥಿತಿ ಬಗ್ಗೆ, ಶಾಲೆಗಳ ಒಂದು ದಿನದ ಚರ್ಚೆಗಳಿದ್ದಾರೆ. ಈಗಾಗಲೇ ಅದನ್ನ BSc ಮೀಟಿಂಗ್ ಅಲ್ಲೂ ನಾವು ಹೇಳಿದ್ದೀವಿ. ಅದು ಬಿಟ್ಟರೆ ಅದನ್ನು ತಗೊಬೋದು. ಮತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಏನಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೋಸ್ಕರ ಈ ಸಮಸ್ಯೆ ಇದು ಬಂದಾಗ, ವಿಶೇಷವಾಗಿ ನಾಳೆ ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಉತ್ತರ ಕರ್ನಾಟಕದ ಎಲ್ಲರೂ ಮಾತಾಡಬೇಕು. ನಾನು ಸ್ಪೀಕರ್ ಅವ್ರಿಗೆ ಹೇಳಿದ್ದೀನಿ, ಉತ್ತರ ಕರ್ನಾಟಕದವ್ರು ಪ್ರತಿಯೊಬ್ಬರು ಮಾತಾಡಬೇಕು. ನಾನು ಫೋನ್ ಮಾಡಿ ಎಲ್ಲರಿಗೂ ಒಂದು ವಾರದಿಂದನೇ ಫೋನ್ ಮಾಡಿ ಮತ್ತು ಈ ಪ್ರಾಣಿ ಮತ್ತು ಸಂಘರ್ಷ ಇದೆಯಲ್ಲ, ಇದು ಮಲೆನಾಡು ಭಾಗ ಯಾರ್ಯಾರಿದ್ದಾರೆ ಅವರು ಇದನ್ನ ಕಂಪಲ್ಸರಿಯಾಗಿ ಕೊಡ್ತೇನೆ, ನಿಮ್ಗೆ ಕೊಡ್ತೀನಿ, ಮೈಕ್ ಕೊಡ್ತೀನಿ. ಅದನ್ನ ಬೆಂಗಳೂರವರು ಮತ್ತು ಈ ಕಡೆ ಹಳೆ ಮೈಸೂರು ಭಾಗದವರು ಲಾಂಡಾಡ ವಿಚಾರವನ್ನ ಮಾತಾಡ್ಬೋದು. ಎಲ್ಲರೂ ಅದು ಬಿಟ್ಟರೆ ಇಷ್ಟು ಮಾತ್ರ ಮಾತಾಡೋದು. ಆ ದೃಷ್ಟಿಯಿಂದ ನಾನು ಪ್ರಾಸ್ತಾವಿಕವಾಗಿ ಹೇಳಿದ್ದೀನಿ. ಇದರ ಬಗ್ಗೆ ಇನ್ನೇನು ವಿಚಾರಗಳನ್ನ ಸೇರಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕೊಡಬೇಕು ಅಂತ ಹೇಳಿ. ಒಂದೇ ನಿಮಿಷ ಮೀಡಿಯಾದವರು ಹೊರಟೋಗ್ಬಿಡ್ಬೇಕು. ವಿಶೇಷವಾದಂತ ಎಲೆ ಚುಕ್ಕಿ ರೋಗ ಬಂದು ರೈತರು ಹಾಳಾಗಿ ಹೋಗಿದ್ದಾರೆ. ಅಡಿಕೆಯ ಕುಲುವೆ ನಾಶ ಆಗ್ತದೆ ಅನ್ನುವಂತ ಒಂದು ಭಯದ ಸ್ಥಿತಿನಲ್ಲಿ ನಾವು ಇದ್ದೇವೆ. ಈಗ ಒಬ್ರು ಫೋನ್ ಮಾಡ್ತಾರೆ, ಹೊಸನಗರ ತಾಲೂಕಿನ ರೈತರು 3 ಎಕರೆ ಅಡಿಕೆ ತೋಟ ಮಾಡಿರ್ತಕ್ಕಂಥವ್ರು ಹೇಳ್ತಾರೆ, ಸರ್ ನಮ್ಗೆ ಏನೂ ಪರಿಹಾರ ಬೇಡ, ಒಂದು BPL ಕಾರ್ಡ್ ಕೊಡಿ, ಒಂದು ತುತ್ತು ಅನ್ನ ತಿಂದು ಬದುಕ್ತೇವೆ ನಾವು ಅಂತೇಳಿ ಫೋನ್ ನಲ್ಲಿ ಹೇಳ್ತಾರೆ. ದಯಮಾಡಿ ಅಡಿಕೆ ಬೆಳೆಗಾರರ ಈ ರೋಗದ ಅಡಿಕೆ ಬಂದಂತ ರೋಗದ ಬಗ್ಗೆ ಒಂದು ವಿಷಯ ಸುರೇಶ್ 69 ಪ್ರಕಾರ ಕಳ್ಸೋಣ, 69 ಕಳ್ಸೋಣ. ಓಕೆ, ಸುರೇಶ್ ನೋಟ್ ಮಾಡ್ಕೊಂಡು ನಾಳೆ ಸೈನ್ ಮಾಡಿ ಅಡಿಕೆಗೆ ಸಂಬಂಧಪಟ್ಟಿದ್ದಾರೆ ಆ ಜಿಲ್ಲೆಯವರು ಸೈನ್ ಮಾಡಿಸಿ. 2 ಸೇರಿಸ್ಕೊಟ್ರಿ. ಸುರೇಶ್ ಅವಾಗ 2 ದಿನದಿಂದ ಕೇಳ್ತಾ ಇದ್ದಾರೆ. ಸುನಿಲ್ ಅದೇ ಅದರದ್ದೇ ಯಾವ ವಿಷಯವನ್ನ ಇಂದು ಇರುವಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರೇ, ನಮ್ಮ ಪ್ರತಿಪಕ್ಷದ ನಾಯಕರಾದಂತಹ ಬಲವಾದಿ ನಾರಾಯಣ ಸ್ವಾಮಿ ಅವರೇ, ನನ್ನೆಲ್ಲ ಆತ್ಮೀಯವಾಗಿ ಬೆಳಗಾವಿ ಅಧಿವೇಶನ ನಿನ್ನೆ ಪ್ರಾರಂಭ ಆಗಿದೆ. ಇವತ್ತು 2ನೇ ದಿನ. ಪ್ರಮುಖವಾಗಿ ನಿಮ್ಮಲ್ಲಿ ಅಜೆಂಡಾವನ್ನ ಕೊಟ್ಟಿದ್ದೀರಿ. ಈಗ ಒಂದು ಚರ್ಚೆಗೆ ಕೊಟ್ಟಿದ್ದೀರಿ, ಅಷ್ಟು ಮಾತ್ರ ತಗೋಬೇಕು ಅಂತೇನಿಲ್ಲ. ಇನ್ನೂ ಏನಾದರೂ ಇದ್ರೆ ಇಲ್ಲಿ ಅಜೆಂಡಾದಲ್ಲಿ ನಾವು ಸೇರಿಸಬೇಕಾದ್ರೆ ಬಿಟ್ಟು ಹೋದ್ರೆ ಅದನ್ನು ಸೇರಿಸೋಣ. ಈಗ ಮೊನ್ನೆ BJP ಮತ್ತು JDS ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಹಲವಾರು ವಿಚಾರಗಳು ಚರ್ಚೆ ಆಗಿದೆ.